ಸ್ವಲ್ಪ
ನೋಡಿ ನಾ 20 ಮಿನಿಟ್ಸ್ ಎಕ್ಸರ್ಸೈಸ್ ಮಾಡೋದು ಇಷ್ಟು ಬೆವರು ಬರ್ತಾ ಇದೆ. ಸಾಕು. ನಾವು 20 ಮಿನಿಟ್ಸ್ ಒಂದು ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಡೈಲಿ ಒಂದು 10K ಸ್ಟೆಪ್ಸ್ ಮಾಡಿದರೆ ಮಿನಿಮಮ್ ನಮ್ಮದು ಫುಡ್ಡಲ್ಲಿ ಸ್ವಲ್ಪ ಕ್ಯಾಲರಿ ಡೆಫಿಸಿಟ್ ಇದ್ದರೆ ಆರಾಮಾಗಿ ತಿಂಗಳಿಗೆ 3 kg ಇಂದ 4 kg ವೇಟ್ ಕಡಿಮೆ ಅಲ್ಲ. ಮನೆ ಊಟ ಮಾಡಿ ಇದನ್ನೆಲ್ಲ ಚಿಂತಿಬಿಟ್ಟು ಆರಾಮ್ ಮಾಡ್ಬೋದು. ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇಟ್ಕೊಂಡು ಎಲ್ಲರಿಗೂ ಒಂಥರ ಅಡುಗೆ ಮಾಡಿ ನಮಗೋಸ್ಕರ ಒಂದು ಬೇರೆ ಮಾಡ್ಕೊಂಡು ತಿನ್ಬೇಕಂದ್ರೆ ಅವ್ರದ್ದು ಫುಡ್ ನೋಡಿ ರುಚಿ ದಪ್ಪ ಅಂತ ಒಂಥರ ಬೇಜಾರಾಗುತ್ತೆ. ಬಟ್ ನಾನು ಹಂಗೆ ಮಾಡಲ್ಲ ರೀ. ನಾನು ಫುಲ್ ಅವ್ರಿಗೆ ಬೇರೆ ನನಗೆ ಬೇರೆ ಅಂತ ಮಾಡೋದೇ ಇಲ್ಲ. ಒಂದೇ ಥರ ಮಾಡ್ತೀನಿ. ಬಟ್ ಪೋರ್ಷನ್ ಕಂಟ್ರೋಲ್ ತಿಂತೀನಿ. ಅದಷ್ಟೇ ಆಯಿಲ್ ಕಡಿಮೆ ಯೂಸ್ ಮಾಡೋದು, ಮತ್ತು ಜಾಸ್ತಿ ವೆಜಿಟೇಬಲ್ಸ್ ಯೂಸ್ ಮಾಡೋದು, ಮತ್ತು ಆದಷ್ಟು ಸ್ವಲ್ಪ ತಿನ್ನೋದು, ಮತ್ತು ಫ್ರೂಟ್ಸ್ ತಿನ್ನೋದು, ಮತ್ತು ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಆಗಿರೋದು ಫುಲ್ ಡೇ. ಇದರಿಂದ ಆಲ್ಮೋಸ್ಟ್ ನನ್ನ ಕ್ಯಾಲರಿ ಡೆಫಿಸಿಟ್ ಆಗ್ತಾ ಬರ್ತಾ ಇದೆ. ಮತ್ತು ಆ್ಯಕ್ಟಿವಿಟಿ ಹೆಚ್ಚಾಗೋದ್ರಿಂದ ಆಲ್ಮೋಸ್ಟ್ ವೆಯ್ಟ್ ಕಡಿಮೆ ಆಗ್ತಾ ಬರ್ತೈತೆ. ಆ್ಯಕ್ಚುಲಿ ನಾನು ಡೆಲಿವರಿ ಆದಾಗ ಅಂದರೆ ಪ್ರೆಗ್ನೆಂಟ್ ಇದ್ದಾಗ ನಾನು 108ಗೆ ಹೋಗಿದ್ದೆ. 108ಗೆ ಹೋಗಿದ್ದವಳು ಡೆಲಿವರಿ ಆದಮೇಲೆ ಓನ್ಲಿ 2 kg ಅಷ್ಟೇ ಕಡಿಮೆ ಆಗಿತ್ತು. ಅದು ಅಂದರೆ ಅಷ್ಟು ಬರೀ ವೇಟೇ ಇತ್ತು ನಂದು. ಸೊ 106ಇಂದ ನಾನು ಮತ್ತೆ 80 kgಗೆ ಬಂದಿದ್ದೆ ರೀ ನಾನು. ಆಮೇಲೆ 80 kgಗೆ ತಂದವಳು ಸ್ವಲ್ಪ ಮತ್ತೆ ಅದು ರೂಟೀನ್ ಬಿಟ್ಬಿಟ್ಟೆ. ಮನೆ ಊಟ ಮಾಡಿ ಮನೇಲಿ ಎಕ್ಸರ್ಸೈಸ್ ಮಾಡಿ ಸ್ವಲ್ಪ ವಾಕಿಂಗ್ ಮಾಡೇ ನಾನು ಕರಗಿಸಿದ್ದು. ಆ ಥರ ಕರಗಿಸಿ 80 kg ಮಾಡಿದ್ದೆ ನಾನು. ಇವಾಗ ಒಳ್ಳೆ ನಾನು ಸ್ವಲ್ಪ ಮನೆಯಲ್ಲೇ ರೂಟೀನ್, ನಾನು ESI ನಾನು ಓದಬೇಕಂತ ಸ್ಟಡಿಗೋಸ್ಕರ ಸ್ವಲ್ಪ ಟೈಮ್ ಕೊಡಬೇಕಂತ ನೋಡಿದಾಗ ಮನೆಯಲ್ಲೇ ಕುಂತು 3 kg ಏರಿಬಿಟ್ಟಿತ್ತು. ಮತ್ತೆ ಎಷ್ಟು 10 kg ವೇಟ್ ಹೆಚ್ಚಾಗಿಬಿಟ್ಟಿತ್ತು. 10 kg ವೇಟ್ ಹೆಚ್ಚಾಗಿಬಿಡ್ತು. ಸೊ ನಾನು ಮತ್ತೆ 90 ಆದೆ. ಆಮೇಲೆ ಹಾಗೆ ನನಗೆ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಯಿತು. ಬೇಡಪ್ಪ, ಇನ್ನೇನಾದರೂ ಮಾಡಿ ವೇಟ್ ರಿಡ್ಯೂಸ್ ಮಾಡೇಬೇಕು. 90 ಇದ್ದಿದ್ದು 94 ಆಯಿತು. ನಾನು ನಿಮ್ಗೆ ಒಂದ್ಸಲ ವಿಡಿಯೋದಾಗ ತೋರಿಸ್ತೀನಿ. ಎಷ್ಟು ಅಕ್ಟೋಬರ್ 16ಗೆ ಅಕ್ಟೋಬರ್ 16ಗೆ ಇವತ್ತು ಬೆಳಗ್ಗೆ ನೋಡಿದೆ. ಅಕ್ಟೋಬರ್ 16ಗೆ 94.60 ಇತ್ತು ನಂದು ವೇಟ್. ಏನಪ್ಪ 94.60 ಅಂತಂದರೆ ಆಯಿತು, ನಾನೇನು ತೆಳ್ಳಗೇನೆ ಆಗೋಲ್ಲೇನೋ ಅಂದ್ಕೊಂಡು ಸ್ವಲ್ಪ ಹಿಂಗೂ ಏನೋ ಸ್ವಲ್ಪ ಅಟ್ಲೀಸ್ಟ್ ಊಟದಲ್ಲಾದರೂ ಕಡಿಮೆ ಮಾಡಬೇಕಲ್ಲ. ಫುಲ್ ಕ್ರೇವಿಂಗ್ಸ್, ನನಗೆ ತಿನ್ಬೇಕು ಅನ್ಸೋದು. ಆಯ್ತು ಅಂಥೇಳಿ ಏನು ಮಾಡೋದಂತ ಗೊತ್ತಾಗಲಿಲ್ಲ. ಸ್ವಲ್ಪ ಊಟ ಕಡಿಮೆ ಮಾಡಿ ಎಕ್ಸರ್ಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಮೇನ್ ನೋಡ್ರಿ, ವಾಕಿಂಗ್ ಮಾಡಬೇಕು. ನಾವು ಸ್ಟಾರ್ಟಿಂಗ್ ಒಂದು 15 ನಿಮಿಷ ಮಾಡಿ ಸ್ಟಾರ್ಟ್ ಮಾಡಿದರೆ ಸಾಕು. ಸ್ವಲ್ಪ ಬಾಡಿ ಪೇನ್ ಅವಾಗೆಲ್ಲ ಸ್ಟಾರ್ಟ್ ಆಗುತ್ತೆ. ಆಗಿಂದ ನಾನು 10 kg ಇನ್ಕ್ರೀಸ್ ಮಾಡಿಕೊಂಡೆ. ಈಗ ನಾನು ರಿಟರ್ನ್ ವೇಟ್ ಎಷ್ಟು ಬಂದಿದೆ ಗೊತ್ತಾ? 88 ಬಂದಿದೆ. ನಾನು 5ನೇ ತಾರೀಕು 12ನೇ ತಿಂಗಳು, ಅಂದರೆ ಇದೇ ತಿಂಗಳು 5ನೇ ತಾರೀಕಿಗೆ ಚೆಕ್ ಮಾಡಿದ್ದೆ. ನನ್ನ ವೇಟು ಎಷ್ಟು ಬಂದಿದೆ? 88 ಬಂದಿದೆ. ಅಂದರೆ ಎಷ್ಟು kg ಕರಗ್ತೀರಿ ನಂದು? ಎಷ್ಟು ಖುಷಿ ಅನಿಸುತ್ತಲ್ವ? 88 ಬಂತು. ಮಿನಿಮಮ್ ಅಂದ್ರೆ ನಾನು 6 kg ಕರಗಿಸಿದ್ದೀನಿ. ನನಗೆ 6 kg ಕರಗಿಸಿದ್ನಲ್ಲ, ಇವಾಗ ಸ್ವಲ್ಪ ಲೈಟ್ ವೇಟ್ ಅನಿಸುತ್ತೆ. ರನ್ನಿಂಗ್ ಮಾಡ್ತೀನಿ ಸ್ವಲ್ಪ, ಮತ್ತು ವಾಕಿಂಗ್ ಎಕ್ಸರ್ಸೈಸ್ ಮಾಡೋಕ್ಕಾಗ್ತಾಯಿದೆ. ಬಟ್ 8 kg ಏನು ಕರ್ಸಿನ ಬಿಫೋರ್ ಒಂದು 6 kg ಏನು ಕರ್ಸಿನಲ್ಲ, ಅದರಲ್ಲಿ ಜಾಸ್ತಿ ಎಕ್ಸರ್ಸೈಸೇ ಮಾಡಿಲ್ಲ ನಾನು. ಓನ್ಲಿ ವಾಕಿಂಗ್ ಮಾಡೇ ನಾನು 6 kg ಕರಗಿಸಿದ್ದು. ಇವಾಗ ನಾನು ಸ್ವಲ್ಪ ಲೈಟ್ ವೇಟ್ ನನ್ನ ಬಾಡಿ ಆದಮೇಲೆ ನನಗೆ ಅವಕ್ಕೆ ಮಾಡ್ತೀನಿ ಅನ್ನೋ ಎನರ್ಜಿ ಬಂದ ಮೇಲೆ ಇವಾಗ ನಾನು ಸ್ವಲ್ಪ ಎಕ್ಸರ್ಸೈಸ್ ಮಾಡಕತ್ತೀನಿ. ಎಕ್ಸರ್ಸೈಸ್ ಮಾಡ್ತಾ ಅದೀನಿ. ನೋಡೋಣ. ನನ್ನ ವೇಟ್ ಚೆಕ್ನ ನಾನು ಯಾವತ್ತು ಮಾಡ್ತೀನಿ ಅಂದರೆ 15ಗಿದೆ ನಾನು ವೇಟ್ ಚೆಕ್ ಮಾಡೋದು. ಬಟ್ 20ಗೆ ಮಾಡ್ಬೇಕು ಅಂದ್ಕೊಂಡೀನಿ. 20ಗೆ ನಾನು ವೇಟ್ ಚೆಕ್ ಮಾಡಿ ಮತ್ತು ಮೆಜರ್ಮೆಂಟ್ ಟೇಪ್ಲಿಂದ ನಾನು ಮೆಜರ್ಮೆಂಟ್ ಸಹ ಮಾಡೀನಿ. ಮೆಜರ್ಮೆಂಟ್ ಮಾಡಿದೆ. ನನಗೆ 1-1.5 ಸೆಂಟಿಮೀಟರ್ ಅಷ್ಟು ಬಾಡಿಯಲ್ಲಿ ಇಂಚ್ ಲಾಸ್ ಆಗಿದೆ. 1-1.5 ಸೆಂಟಿಮೀಟರ್ ಇಂಚ್ ಲಾಸ್ ಆಗಿದೆಯಲ್ಲ, ಅದೇ ಖುಷಿ. ಫಸ್ಟ್ ವೇಟ್ ಸ್ಕೇಲಲ್ಲೇನು ಏನೋ ವೇಟ್ ಚೆಕ್ ಮಾಡೋ ಮಷೀನಲ್ಲೇನು ಅದು ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು. ಬಟ್ ಅದು ಸ್ವಲ್ಪ ಮಸಲ್ ಲಾಸನ್ನು ಆಗಿರ್ತದೆ, ವಾಟರ್ ಲಾಸನ್ನು ಆಗಿರ್ತದೆ. ನಾವು ಹಿಂಗಾಗಿ ಅದು ಅಷ್ಟು ಏನು ಹೇಳೋಕ್ಕಲ್ಲ. ಬಟ್ ಬಾಡಿಯಲ್ಲಿ ಇಂಚ್ ಲಾಸ್ ಆಗುತ್ತಲ್ಲ, ಅದು ಭಾರಿ ಯೂಸ್ಫುಲ್ ರೀ ನಮಗೆ. ಸೊ ನನಗೆ 1-1.5 ಸೆಂಟಿಮೀಟರ್ ಇಂಚ್ ಲಾಸ್ ಆಯಿತು. ಖುಷಿ ಆಯಿತು ನನಗೆ. ಅದಕ್ಕೆ ನೋಡೋಣ, ಇವಾಗ ಅಟ್ಲೀಸ್ಟ್ 1/2 ಸೆಂಟಿಮೀಟರ್ 1 ಸೆಂಟಿಮೀಟರ್ ನಾನು ಇಂಚ್ ಲಾಸ್ ಮಾಡಿದ್ರೂ ಪರವಾಗಿಲ್ಲ. ಬಟ್ ನಾನು ಈ ಜರ್ನಿ ಕಂಟಿನ್ಯೂ ಇಡ್ತೀನಿ.